ಈ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸಿಇಟಿ ವಿದ್ಯಾರ್ಥಿಗಳಿಗೆ. ಡೆಫಿನೆಟ್ಲಿ ಈ ಒಂದು ಅಪ್ಡೇಟ್ ಕೇಳಾದ್ಮೇಲೆ ನೀವೆಲ್ಲರೂ ಕೂಡ ಖುಷಿ ಪಡ್ತೀರಾ. ಆ ರೀತಿ ಇದೆ ಒಂದು ಅಪ್ಡೇಟ್. ಮತ್ತೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋ ನೋಡಾದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಬೇಕು. ಆ ರೀತಿ ಇದೆ ಒಂದು ಇನ್ಫಾರ್ಮೇಶನ್ ಕೆ ಕಡೆಯಿಂದ ಬಂದಿರುವಂತದ್ದು. ಇವಾಗ ಲೇಟೆಸ್ಟ್ ಆಗಿ ಕೆ ಅವರು ಇನ್ನೊಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ ಅನ್ನೋ ಒಂದು ಕಾಲೇಜ್ ಪ್ರಾಡಕ್ಟ್ ಇದೆ. ಜಸ್ಟ್ ನಿಮ್ಮ ಸಿಟಿ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅದನ್ನ ಎಂಟರ್ ಮಾಡಿ, ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವ್ದು ಬ್ರಾಂಚ್ ಅಲ್ಲಿ ಸೀಟ್ ನೋಡ್ತಾ ಇರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕೊಟ್ರೆ ಸಾಕು, ನಿಮಗೆ ಕೌನ್ಸಿಲಿಂಗ್ ಇಲ್ಲಿ ಯಾವ ಕಾಲೇಜ್ ಸಿಗಬಹುದು ನಿಮ್ಮ ರ್ಯಾಂಕಿಂಗ್ ಗೆ ಅದನ್ನ ಪ್ರಿಡಕ್ಟ್ ಮಾಡಿ ತೋರಿಸುತ್ತೆ. ಡೈರೆಕ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಯಾವುದೇ ತರ ಚಾರ್ಜಸ್ ಇರಲ್ಲ. ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಷ್ಟು ದಿನ ನೀವು ವೆಯ್ಟ್ ಮಾಡ್ತಿದ್ರಿ ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಫೈನಲಿ ಸಿಇಟಿ ರಿಸಲ್ಟ್ ಏನೋ ಇವತ್ತು ಅನೌನ್ಸ್ಮೆಂಟ್ ಆಯ್ತು. ಅನೌನ್ಸ್ಮೆಂಟ್ ಆದ್ಮೇಲೆ ನೀವೆಲ್ಲರೂ ಕೂಡ ನಿಮ್ಮ ರಿಸಲ್ಟ್ ನ ನೋಡ್ಕೊಂಡಿದ್ದೀರಾ. ರಿಸಲ್ಟ್ ನೋಡಾದ್ಮೇಲೆ ನೀವು ಎಷ್ಟೊಂದು ಜನ ಶಾಕ್ ಆಗಿರ್ತೀರಾ. ಯಾಕೆಂದ್ರೆ ಎಷ್ಟೊಂದು ಜನರದ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ, ರಿಯಾಲಿಟಿ ರಿಸಲ್ಟ್ ಬಂದಿರೋದು ಬೇರೆ ಇರುತ್ತೆ. ಇವಾಗ ಕಟ್ ಆಫ್ ಏನಾಗುತ್ತೆ, ನಂಗೆ ಸೀಟ್ ಸಿಗುತ್ತಾ ಸಿಗಲ್ವಾ ಈ ರೀತಿ ಗೊಂದಲದಲ್ಲೂ ಕೂಡ ಇರ್ತೀರಾ. ನಿಮಗೆ ಕಟ್ ಆಫ್ ಬಗ್ಗೆ ನಿಮಗೆ ನಾಳೆ ತಿಳಿಸ್ಕೊಡ್ತೀನಿ, ತಲೆ ಕೆಡ್ಸ್ಕೊಬಿಡಿ. ನೀವು ಎಷ್ಟೇ ರ್ಯಾಂಕಿಂಗ್ ತೆಗೆದಿದ್ರು ಕೂಡ ಇಂಜಿನಿಯರಿಂಗ್ ಅಲ್ಲಿ ಮಾತ್ರ ಡೆಫಿನೆಟ್ಲಿ ಸೀಟ್ ಸಿಗುತ್ತೆ. ಆದ್ರೆ ಕಾಲೇಜು ಬ್ರಾಂಚ್ ನಿಮ್ಗೆ ಸಿಗೋದು ಬೇರೆ ಆಗುತ್ತೆ. ಬೇರೆ ಕೋರ್ಸಸ್ಗೆ ರ್ಯಾಂಕಿಂಗ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಇದ್ರ ಬಗ್ಗೆ ನಾಳೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಜಸ್ಟ್ ನಿಮ್ಮ ರಿಸಲ್ಟ್ ನ ಕರೆಕ್ಟ್ ಆಗಿ ನೋಡ್ಕೊಂಡಿರಿ, ಏನು ಡಿಪ್ರೆಸ್ ಆಗಕ್ಕೆ ಹೋಗ್ಬಿಡಿ, ನಿಮ್ಮ ರಿಸಲ್ಟ್ ನೋಡಿ, ಸರಿನಾ? ಇವಾಗ ಕೆ ಕಡೆಯಿಂದ ಬಂದಿರುವಂತಹ ಗುಡ್ ನ್ಯೂಸ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ, ನೀವೆಲ್ಲರೂ ಕೂಡ ರಿಸಲ್ಟ್ ಆದ್ರೂ ಕೂಡ ನೋಡಿದ್ರೆ ನಿಮ್ಮ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅಂತ ಗೊತ್ತಾಗಿದೆ. ಇಲ್ಲಿ ಸಾಕಷ್ಟು ಜನಕ್ಕೆ ರಿಸಲ್ಟ್ ಇವತ್ತು ಡಿಸ್ಪ್ಲೇ ಆಗಿರ್ಲಿಲ್ಲ, ರಿಸಲ್ಟ್ ಬ್ಲಾಂಕ್ ಬರ್ತಿತ್ತು. ಅಂತ ವಿದ್ಯಾರ್ಥಿಗಳಿಗೆ ಕೆ ಅವ್ರು ಏನ್ ಹೇಳಿದ್ರೆ ಅಂದ್ರೆ, ಇಲ್ಲಿ ನಿಮ್ಮ ಸೆಕೆಂಡ್ ಪಿ ಯು ರಿಜಿಸ್ಟರ್ ನಂಬರ್ ತಪ್ಪಾಗಿರುತ್ತೆ, ಅದರಿಂದ ನಾವು ಡಾಟಾ ಫೆಚ್ ಮಾಡ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರೆ. ಆದ್ರೆ ಎಲ್ಲಾರು ಕೂಡ ಕರೆಕ್ಟ್ ಆಗಿ ಆಲ್ಮೋಸ್ಟ್ ಸೆಕೆಂಡ್ ಪಿ ಯು ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಿದ್ದಾರೆ. ಆದ್ರೆ ಕೆ ಅವರು ಈ ರೀತಿ ಹೇಳ್ತಾ ಇದ್ದಾರೆ. ಈಗ ಇವ್ರು ಹೇಳ್ತಾ ಇರೋದೇನಂದ್ರೆ, 26ನೇ ತಾರೀಕು ಲಿಂಕ್ ನ ಆಕ್ಟಿವೇಟ್ ನ ಮಾಡ್ತೀವಿ, ಕರೆಕ್ಟ್ ಆಗಿ ನಿಮ್ಮ ಸೆಕೆಂಡ್ ಪಿ ಯು ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಿ, ಜೊತೆಗೆ ನಿಮ್ಮ ಒಂದು PUC ಮಾರ್ಕ್ಸ್ ಕಾರ್ಡ್ ನ ಎರಡನ್ನೂ ಕೂಡ ಅಪ್ಲೋಡ್ ಮಾಡಿ. ನಂತರ ನಿಮ್ಗೆ 29ನೇ ತಾರೀಕು ಒಂದು ಸ್ಪಾಟ್ ರ್ಯಾಂಕಿಂಗ್ ನ ಕೊಡ್ತೀವಿ, ನಿಮ್ಗೆ ರಿಸಲ್ಟ್ ಅನೌನ್ಸ್ಮೆಂಟ್ ನ ಮಾಡ್ತೀವಿ. ನೀವು ಯಾರು ಕೂಡ ಕೀ ಆಫೀಸ್ಗೆ ಬರೋ ಅಗತ್ಯ ಇಲ್ಲ ಅಂತ ಒಂದು ಅಪ್ಡೇಟ್ ನ ಕೊಟ್ಟಿದ್ರೆ. ನಿಮ್ಗೆ ಯಾರ್ಯಾರಿಗೆ ರಿಸಲ್ಟ್ ಇವತ್ತು ಅನೌನ್ಸ್ಮೆಂಟ್ ಆಗಿಲ್ಲ ಅಂದ್ರೆ ಬ್ಲಾಂಕ್ ತೋರಿಸಿತ್ತಲ್ಲ, ನೀವೆಲ್ಲರೂ ಕೂಡ ಮಾರ್ಕ್ಸ್ ಎಂಟ್ರಿನ ಮಾಡಬೇಕಾಗುತ್ತೆ 26ನೇ ತಾರೀಕು. ಅದಾದ್ಮೇಲೆ 29ನೇ ತಾರೀಕು ನಿಮ್ಗೆ ರಿಸಲ್ಟ್ ಬರುತ್ತೆ. ಎಲ್ಲಾ ಗ್ರೂಪ್ಸ್ ಅಲ್ಲೂ ಕೂಡ ವಿಡಿಯೋನ ಶೇರ್ ಮಾಡ್ಬಿಟ್ಟು ಬೇಗ ಮಾಹಿತಿನ ತಿಳಿಸಿ. ಈ ರೀತಿ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಲೇಜ್ ಪ್ರಾಡಕ್ಟ್ ಲಿಂಕ್ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.